ಬೆಂಗಳೂರು ಯುವತಿ ಗೋವಾದಲ್ಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವತಿ ಕೊಂದಿದ್ದಂತಹ ಆರೋಪಿ ಹುಬ್ಬಳ್ಳಿಯಲ್ಲಿ ಬಂಧನ ಮಾಡಲಾಗಿದೆ. ಸಂಜಯ್ ಕೆವಿನ್ ಬಂಧಿತ ಆರೋಪಿಯಾಗಿದ್ದಾನೆ. ಸಂಜಯ್ ಬೆಂಗಳೂರಿನ ಲಿಂಗರಾಜಪುರ ಲೇಔಟ್ನ ನಿವಾಸಿಯಾಗಿದ್ದರು. ಹುಬ್ಬಳ್ಳಿ ಬೆಂಡಿಗೇರಿ ಠಾಣೆ ಪೊಲೀಸರಿಂದ ಬಂಧನ ಆಗಿದೆ. ಹುಬ್ಬಳ್ಳಿ ಹೊರವಲಯದಲ್ಲಿ ತಲೆಮರೆಸಿಕೊಂಡು ಇದ್ದಂತಹ ಸಂಜಯ್ ಕೆವಿನ್ ಸಾರ್ವಜನಿಕರು ನೀಡಿದಂತಹ ಮಾಹಿತಿಯ ಮೇರೆಗೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಆರೋಪಿ ದಕ್ಷಿಣ ಗೋವಾದ ಪೋಂಡಾ ಪೊಲೀಸರಿಗೆ ಹಸ್ತಾಂತರ ಕೂಡ ಮಾಡಲಾಗಿದೆ. ವಿಚಾರಣೆಗಾಗಿ ಸಂಜಯ್ನನ್ನ ಗೋವಾಗೆ ಕರೆದೊಯ್ದಿದ್ದಾರೆ ಪೊಲೀಸರು. ನೋಡಿ, ಬೆಂಗಳೂರು ಮೂಲದ ರೋಶಿನಿ ಕೊಲೆ ಮಾಡಿರುವಂತಹ ಸಂಜಯ್ ನಂಬಿ ಬಂದಂತಹ ಪ್ರೇಯಸಿಯ ಕತ್ತನ್ನ ಸೀಳಿದಂತಹ ಪ್ರಿಯಕರ ಗೋವಾದ ಈತನೇ ನೋಡಿ. ಪ್ರೀತಿ ಮಾಡಿ ನಂಬಿಸಿ ಮೋಸ ಮಾಡಿ ಕತ್ತನ್ನ ಸೀಳಿ ಆಕೆಯನ್ನ ಕೊಲೆ ಮಾಡಿದ್ದ ಸಂಜಯ್ ಕೆವಿನ್ ಈತನೇ. ಗೋವಾದ ಪ್ರತಾಪನಗರ ಬಳಿ ಇರುವಂತಹ ಅರಣ್ಯ ಪ್ರದೇಶದಲ್ಲಿ ಕೊಲೆಯಾಗಿತ್ತು. ಕತ್ತನ್ನ ಸೀಳಿ ಕೊಲೆ ಮಾಡಿದಂತಹ ಆರೋಪಿ ಸಂಜಯ್ ಕೆವಿನ್ ನಂತರ ಅಲ್ಲಿಂದ ತಪ್ಪಿಸಿಕೊಂಡು ಹುಬ್ಬಳ್ಳಿಗೆ ಹೋಗಿ ಅಲ್ಲಿ ತಲೆಮರೆಸಿಕೊಂಡಿದ್ದ. ಬೇರೆ ಯುವಕರ ಜೊತೆ ಪ್ರೇಯಸಿಯ ಫೋಟೋ ನೋಡಿ ಕೋಪಗೊಂಡಿದ್ದಂತೆ ಕೆವಿನ್. ರೋಶಿನಿ ಬೇರೊಬ್ಬ ಯುವಕನ ಜೊತೆ ಆತ್ಮೀಯವಾಗಿ ಇದ್ದಿದ್ದಕ್ಕೆ ಸಿಟ್ಟು ಬಂದಿದೆ ಆತನಿಗೆ. ಇದೇ ವಿಚಾರಕ್ಕೆ ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಂಡು ಆಕೆಯ ಕತ್ತನ್ನ ಸೀಳಿ ಕೊಲೆ ಮಾಡಿದ್ದಾನೆ. ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಂಡಿದ್ನಲ್ಲ. 4 ವರ್ಷದ ಪ್ರೀತಿಗೆ ಮೋಸ ಮಾಡಿದ್ದಾಳೆ ಅಂತ ಹೇಳಿ ಅನುಮಾನವನ್ನ ವ್ಯಕ್ತಪಡಿಸಿ ಹತ್ಯೆಯನ್ನ ಮಾಡಿದ್ದಾನೆ ಆಕೆಯನ್ನ. ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.